ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಅಂದರೆ ಒಂದು ರೆಸಿಪಿ ವ್ಲಾಗ್, ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದೇನೆ. ಯಾವ ರೆಸಿಪಿಯೊಂದಿಗೆ ಬಂದಿದ್ದೇನೆ ಅಂತೇಳಿ ನಾನು ಹೇಳ್ತೇನೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ರೆಸಿಪಿಗೆ ಹೋಗೋಣ. ಹಾಗೂ ಏನೆಲ್ಲ ಮಾಡಿದ್ದೇನೆ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ನೋಡುವ. ಓಕೆ ಗೈಸ್, ಸ್ಟಾರ್ಟ್ ಮಾಡುವ. ನಾವಿವತ್ತು ಬಟಾಣಿ ಕರಿ ಮಾಡ್ತೇವೆ. ಸೊ ಮೊದಲಿಗೆ ಬಟಾಣಿಯನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಇಡಬೇಕು. ಕುಕ್ಕರಲ್ಲಿಟ್ಟು ಅದೊಂದು 2-3 ವಿಸಿಲಾದರೂ ಬರಬೇಕು. ಅಷ್ಟೊತ್ತಿಗೆ ನಾವು ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಪ್ರಿಪೇರ್ ಮಾಡುವ. ಸೊ ಒಂದು ಮಿಕ್ಸಿ ತಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಇದೊಂದು ಸ್ವಲ್ಪ ಗ್ರೇವಿ ಟೈಪ್, ಬಟಾಣಿ ಗ್ರೇವಿ ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟಿ ಕೂಡ ಇರ್ತದೆ ಅದು. ಸೊ ಹಾಗಾಗಿ ಎಲ್ಲರೂ ಟ್ರೈ ಮಾಡಿ. ತೆಂಗಿನಕಾಯಿ ಮತ್ತು ಉದ್ದ ಮೆಣಸು, ಕೆಂಪು ಗಿಡ್ಡ ಮೆಣಸು. ಉದ್ದ ಮೆಣಸು ಅದು ಕಲ್ಲರಿಗೆ, ಗಿಡ್ಡ ಮೆಣಸು ಸ್ವಲ್ಪ ಖಾರ ಇರ್ತದೆ. ಮತ್ತು ಹಸಿಮೆಣಸು ಮತ್ತು ಕೊತ್ತಂಬರಿ, ಜೀರಿಗೆ ಎಲ್ಲ ಹಾಕಬೇಕು. ಮತ್ತು ಸ್ವಲ್ಪ ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಸಿನ, ಮತ್ತು ಒಂದು ಬೆಳ್ಳುಳ್ಳಿ ಬೇಡ, ಫುಲ್ಲ ಅರ್ಧ ಈರುಳ್ಳಿ, ಮತ್ತು ಒಂದು 3-4 ಎಸಳು ಬೆಳ್ಳುಳ್ಳಿ. 3-4 ಎಸಳು ಸಾಕು. 3-4 ಎಸಳು ಬೆಳ್ಳುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ರುಬ್ಬಬೇಕು. ಮತ್ತು ಸ್ವಲ್ಪ ಹುಳಿ ಹಾಕಬೇಕು. ಹುಳಿ ಹಾಕಿ ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಅಷ್ಟೊತ್ತಿಗೆ ಕಟ್ಟಿಂಗ್ ಸ್ಟಾರ್ಟ್ ಮಾಡುವ. ಟೊಮೆಟೊ, ಈರುಳ್ಳಿ ಮತ್ತು ಹಸಿಮೆಣಸು ಮತ್ತು ಬೆಳ್ಳುಳ್ಳಿ, ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಸ್ವಲ್ಪ ಸಾಸಿವೆ ಮತ್ತು ಕರಿ ಲೀವ್ಸ್ ಹಾಕಿ, ಮತ್ತು ಕರಿ ಲೀವ್ಸ್ ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ಕಟ್ ಮಾಡಿ ಇಟ್ಟ ಈರುಳ್ಳಿಯನ್ನು ಹಾಕಬೇಕು. ಸ್ವಲ್ಪ ಸ್ಲೋಲ್ಲಿ ಇಡಬೇಕು ಗ್ಯಾಸ್. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಮತ್ತೆ ಹಾಕಿದರೂ ಆಗ್ತದೆ, ಈಗ ಹಾಕಿದರೂ ಆಗ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಅದನ್ನು ಸ್ವಲ್ಪ ಜಜ್ಜಿ ಹಾಕಿದರೂ ಕೂಡ ಪರವಾಗಿಲ್ಲ. ಸೊ ನಾನು ಹೀಗೆ ಹಾಕ್ತಾಯಿದ್ದೇನೆ. ಮತ್ತು ಸ್ವಲ್ಪ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಸ್ವಲ್ಪ ಬ್ರೌನಿಷ್ ಬರೋ ತನಕ ಫ್ರೈ ಮಾಡಬೇಕು. ಬ್ರೌನಿಷ್ ಆಗೋ ತನಕ ಫ್ರೈ ಮಾಡಿ. ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಸ್ಕಿಪ್ ಮಾಡದೆ ನೋಡಿ ಗೈಸ್ ನನ್ನ ವಿಡಿಯೋನ. ಸೊ ಪ್ರೀವಿಯಸ್ ವಿಡಿಯೋ ಕೂಡ ನೋಡಿ, ತುಂಬ ರೆಸಿಪೀಸ್ ಮಾಡಿದ್ದೇನೆ, ನಿಮಗೆ ಇಷ್ಟ ಆಗ್ಬೋದು. ಸೊ ಹಾಗಾಗಿ ಅದು ನಾನು ಒಮ್ಮೆ ಟ್ರೈ ಮಾಡಿ ಆದಮೇಲೆ ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ಈ ಥರ ವಿಡಿಯೋ ವ್ಲಾಗ್ ಮಾಡಿ ಹಾಕೋದು. ಮತ್ತು ಓಕೆ, ಸ್ವಲ್ಪ ಬ್ರೌನ್ ಆಯಿತು. ಈಗ ಸ್ವಲ್ಪ ಕಟ್ ಮಾಡಿಟ್ಟ ಟೊಮೆಟೊ ಹಾಕಿದ್ದೇನೆ. ಅದು ಸ್ವಲ್ಪ ಸ್ಮ್ಯಾಶ್ ಆಗುವ ತನಕ ಸ್ವಲ್ಪ ಫ್ರೈ ಮಾಡಬೇಕು. ಮತ್ತು ಹಸಿಮೆಣಸು ಕೂಡ ಹಾಕಿದೆ, ಒಟ್ಟಿಗೆ ಹಸಿಮೆಣಸು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದರೆ, ಫ್ರೈ ಮಾಡುವಾಗ ಉಪ್ಪು ಹಾಕಿದರೆ ಇನ್ನು ಸ್ವಲ್ಪ ಬೇಗ ಬೇಯ್ತದೆ, ಬೇಗ ಸ್ಮ್ಯಾಶ್ ಆಗ್ತದೆ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮಾಡಿದರೂ ಪರವಾಗಿಲ್ಲ, ಹೀಗೆ ಮಾಡಿದರೂ ಪರವಾಗಿಲ್ಲ, ಹಾಗೇನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಮತ್ತು ರುಬ್ಬಿ ಇಟ್ಟ ಗ್ರೈಂಡ್ ಮಾಡಿ ಇಟ್ಟದನ್ನು ಮಸಾಲ ಅದನ್ನು ಹಾಕಬೇಕು. ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಸ್ವಲ್ಪ ವಾಶ್ ಮಾಡಿ ಹಾಕ್ಬೋದು.
ಸ್ವಲ್ಪ ಗ್ರೇವಿ ಟೈಪ್ ಬರ್ತದೆ, ತುಂಬ ಒಳ್ಳೆ ಟೇಸ್ಟಿಯಾಗಿರ್ತದೆ ಗೈಸ್. ಆಮೇಲೆ ಅದಕ್ಕೆ ಬೇಯಿಸಿಟ್ಟ ಬಟಾಣಿಯನ್ನು ಹಾಕಬೇಕು. ಬೇಯಿಸಿಟ್ಟ ಬಟಾಣಿಯನ್ನು ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಾ ಇದ್ದೇನೆ. ಸೊ ಮಿಕ್ಸ್ ಮಾಡಿ ಆದಮೇಲೆ ಅದು ಸ್ವಲ್ಪ ಕುದಿ ಬರಬೇಕು ಗೈಸ್. ಒಳ್ಳೆ ಒಂದು ಕುದಿ ಬಂದಾದಮೇಲೆ ಗ್ಯಾಸು ಆಫ್ ಮಾಡ್ಬೋದು. ಸೊ ಗೈಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಹೇಳಿ. ಮತ್ತು ಈ ರೆಸಿಪಿ ಕೂಡ ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಒಳ್ಳೆ ಟೇಸ್ಟಿಯಾಗಿ ಬರ್ತದೆ. ಥ್ಯಾಂಕ್ ಯು.